ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಏನು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಇದು ನಾನು ಬಂಡಿ ಮಾಂಕಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಖರೀದಿ ಮಾಡಿತ್ತು, ನೋಡೋದು ಚೆನ್ನಾಗಿತ್ತು. ಸೊ ಕೈಯಲ್ಲೂ ನಾನು ಹಾಕ್ತೀನಿ, ಆದರೆ ಈ ಥರ ಪರ್ಫೆಕ್ಟಾಗಿ ಹಿಂಗೆ ಬರಬೇಕಂದ್ರೆ ಚೆನ್ನಾಗಿತ್ತು. ಎಷ್ಟೊಂದು ನೋಡ್ತಿದ್ದೆ ಕೆಲವ್ರು ಹಾಕೋದನ್ನೆಲ್ಲ, ನಾನು ಈ ಥರ ತೊಗೋಬೇಕು ಅಂತ ಆಸೆ ಆಗ್ತಿತ್ತು. ಸೊ ಅದಕ್ಕೆ ಖರೀದಿ ಮಾಡೇ ಬಿಟ್ಟೆ. ಸೊ ಇದು 20 ರೂಪಾಯಿ, ಇದು 20 ರೂಪಾಯಿ, 40 ರೂಪಾಯಿ. ಅದ್ರ ಜೊತೆಗೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಲರ್ ಮಾಡೋಕ್ಕೆ ರಂಗೋಲಿ ಪುಡಿ, ಬಣ್ಣದ ರಂಗೋಲಿ ಪುಡಿ ತಂದಿದ್ದೇನೆ. ನೋಡಿ ಇದೆಲ್ಲ ನೋಡಿ ಬಾಕ್ಸ್. ಇವಾಗ ಇದಕ್ಕೆಲ್ಲ ನಾನು ತುಂಬಿಡ್ತೀನಿ. ಸೊ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ, ಯಾಕಂದರೆ ಹಿಂಗೆ ಎತ್ತಿ ಹಾಕೋಕ್ಕೆಲ್ಲ ತುಂಬ ಸುಲಭ ಆಗುತ್ತೆ ಅಂತ ಈ ಥರ ಬಾಕ್ಸ್ಗಳೆಲ್ಲ ನಾನು, ಅಂದರೆ ಏನಾದರೂ ಸ್ವಿಗ್ಗಿ ಅಥವಾ ಆನ್ಲೈನ್ ಆರ್ಡ್ರ್ ಮಾಡಿದ್ರೆ ಪಾರ್ಸಲ್ ತಂದಾಗ ಈ ಥರ ಬಾಕ್ಸ್ ಸಿಗುತ್ತಲ್ಲ, ಪಿಜ್ಜಾ ಅಂತೀನಿ, ಸಾರಿ, ಏನಿದು ಗೋಬಿ ಆ ಥರ ಎಲ್ಲ ತರ್ತಾ ಇರ್ತಾರೆ. ಸೊ ಇದು ಬಾಕ್ಸಸ್ಸು ಈ ಥರ ಇಟ್ಟಿರ್ತೀನಿ ನಾನು. ನೋಡಿ ಈ ಥರ ಕಲರ್ ತೊಗೊಂಡಿರೋದು, ಇಷ್ಟು ಕಲರ್ ಇದೆ. ಸೊ ಇವಾಗೆಲ್ಲ ಬಾಕ್ಸ್ಗೆ ಡಂಪ್ ಮಾಡಿರ್ತೀನಿ, ಯಾಕಂದರೆ ಕವರಲ್ಲೇ ಇಟ್ಟರೆ ಹಾಕೋಕ್ಕಾಗಲ್ಲ. ಈ ಥರ ಎಲ್ಲ ಡಂಪ್ ಮಾಡಿ ಹಬ್ಬಕ್ಕೆ ಎಲ್ಲ ಸ್ಟೋರೇಜ್ ಮಾಡ್ಕೊಂಡ್ರೆ ಹಬ್ಬಗಳಲ್ಲಿ ವಿಶೇಷ ದಿನದಲ್ಲಿ ಹಾಕೊಳಕ್ಕೆ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ತುಂಬ ಅಂದವಾಗಿ ಚೆಂದವಾಗಿ ಕಾಣುತ್ತೆ. ನೋಡಿ ಇಲ್ಲಿ 10 ಕಲರಿನ ರಂಗೋಲಿ ಪುಡಿ ಇದೆ. ನಮ್ಮ ಮಗಳಿಗೆ ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ, ಏನು ಮಾಡೋದು, ಔಷಧಿ ಎಲ್ಲ ಹಾಕಿದ್ದೀವಿ, ಶಾಪ್ಗೂ ಕರ್ಕೊಂಡೋಗಿದ್ದೆ. ಓಕೆ, ಈ ಥರ ಕಲರ್ ಇದೆ ನೋಡಿ. ಎಲ್ಲ ಇವಾಗ ಓಪನ್ ಮಾಡಿ ನನ್ನ ಮಗಳೇ ಇಟ್ಟಿರೋದು ಬಿಂದ್ಯ. ಸೊ ಎಲ್ಲ ನೋಡಿ ಸಮತಟ್ಟು ಮಾಡ್ತಾ ಇದ್ದಾಳೆ. ಇವಾಗ ಈ ಬಾಕ್ಸ್ಗೆಲ್ಲ ಫಿಲ್ ಮಾಡೋದು. ಇಟ್ಕೊಂಡ್ರೆ ಹಿಂಗೆ ಈ ಥರ ಅಗಲವಾಗಿರೋ ಬಾಕ್ಸಲ್ಲೇ ಹಾಕ್ಕೊಳ್ಳಿ, ಯಾಕಂದರೆ ರಂಗೋಲಿ ಪುಡಿ ಹಿಂಗೆ ಎತ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ. ಕಲರ್ ರಂಗೋಲಿ ಪುಡಿ ಮತ್ತು ಹಾಕೋಕ್ಕೂ ಸುಲಭ, ಹಿಂಗೆ ಹಾಕೋಕ್ಕೆ ಎಲ್ಲ. ಅದಕ್ಕೆ ಈ ಥರ ಅಗಲವಾಗಿರೋದು ಬಾಕ್ಸನ್ನು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಗ್ರೀನ್ ಕಲರ್ ಚಪ್ಪಟೆ ಆಗಿಬಿಟ್ಟಿರುತ್ತೆ ರಂಗೋಲಿ ಪುಡಿ. ಆಮೇಲೆ ಇಲ್ಲಿ ಕತ್ರಿಲಿ ಕಟ್ ಮಾಡಿದ್ರೆ ಏನಾಗುತ್ತೆ, ರಂಗೋಲಿ ಪುಡಿ ಚೆಲ್ಲೋಗುತ್ತೆ, ಹೋಗಬಾರ್ದು. ಅದಕ್ಕೆ ಏನು ಮಾಡಬೇಕು, ಈ ಥರ ಹಿಂಗೆ ಕುಟ್ತಾ ಇರಿ. ಆವಾಗ ರಂಗೋಲಿ ಪುಡಿ ಎಲ್ಲ ಇಲ್ಲೆಲ್ಲ ಇರೋದೆಲ್ಲ ಕೆಳಗಡೆ ಬರುತ್ತೆ, ಸ್ಟೋರ್ ಆಗುತ್ತೆ. ಆಮೇಲೆ ಕತ್ರಿಲಿ ಹಿಂಗೆ ಕಟ್ ಮಾಡಿದ್ರೆ ಆಯಿತು. ಸೊ ನೋಡಿ ಇಲ್ಲಿ ಸಿಸರ್ ಇದೆ, ತೊಗೊಳ್ತೀನಿ. ಈ ಹಿಂಗೆ ಕಟ್ ಮಾಡ್ಕೊಳ್ಳಿ. ಇವಾಗ ಒಂದು ಡಬ್ಬಾಗ ಹಾಕ್ಕೊಳ್ಳಿ. ಸೊ ಓಕೆನಾ, ಚೆಲ್ಲಲ್ಲ ಫ್ರೆಂಡ್ಸ್. ಈ ಥರ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಕಲರ್ನ ಇದು ಬಂದು ನಾನು ವೈಟ್ ರಂಗೋಲಿ ಪುಡಿ ಹಾಕಿಟ್ಟಿರೋದು. ಸೊ ಇದೂ ವೈಟ್ ರಂಗೋಲಿ ಪುಡಿ ನೋಡಿ. ಈ ಥರ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಬಾಕ್ಸ್ಗಳಲ್ಲಿ ಹಾಕೋಕ್ಕೆ ತುಂಬ ಸುಲಭ, ಯಾಕಂದರೆ ಯಾವಾಗೂ ಅಷ್ಟೇ ಬಾಕ್ಸ್ ಈ ಥರ ಅಗಲ ಇರಬೇಕು, ಈ ಥರ ಅಗಲ ಈ ಥರನೂ ಇದ್ರೇ ಕಂಫರ್ಟೇಬಲ್ ಆಗಿರುತ್ತೆ ಹಾಕೋಕ್ಕೆ. ಸೊ ಈ ಥರ ನಾನು 10 ಬಾಕ್ಸ್ ಕಲರ್ ಇದೆ. ಇದು ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು, ನೋಡೋಣ ಹೊಸ್ಲು ಮೇಲೆ ಹಾಕೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಟ್ರೈ ಮಾಡೋಣ ಅಂತ. ಯಾವಾಗೂ ಕೈಯಲ್ಲಿ ಬಿಡ್ತಿದ್ದೆ ತಾವರ ಹೂವು, ಸ್ವಸ್ತಿಕೆಲ್ಲ. ಇದು ಫಸ್ಟ್ ಟೈಮ್ ತೊಗೊಂಡಿರೋದು. ಓಕೆನಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮೊದಲೇ ಪ್ರಿಪ್ರೇಷನ್ ಇದ್ದರೆ ತುಂಬ ಹಬ್ಬ ಸುಲಭ ಆಗುತ್ತೆ. ನೋಡಿ ಈ ಥರ ಮಕ್ಕಳನ್ನು ಈ ಥರ ಕೆಲಸದಲ್ಲಿ ಸಣ್ಣ ಪುಟ್ಟ ಅವರು ಹೆಲ್ಪ್ ಮಾಡೋದ್ರಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬ ಬಣ್ಣದಿಂದ ಕೂಡಿರಲಿ, ರಂಗೋಲಿಯಿಂದ ಚಂದವಾಗಿ ನಿಮ್ಮ ಮನೆಯ ಅಂಗಳ ಸುಂದರವಾಗಿ ಕಾಣಲಿ ಅಂತ ಈ ಥರ ಬಣ್ಣ ರಂಗೋಲಿ. ವಿಶೇಷ ದಿನಗಳಲ್ಲಿ ಬಣ್ಣ ಹಾಕಿ ಚೆನ್ನಾಗಿರುತ್ತೆ ರಂಗೋಲಿಗೆ. ಯಾವತ್ತೂ ರಂಗೋಲಿ ನಾವು ಬಿಡಿಸಿದ್ರೇ ಒಂದು ಕಳೆ ಕಟ್ಟೋದು ಮನೆ ಬಾಗಿಲಲ್ಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ನಮ್ಮ ಬಂಗಾರಿ ಅದನ್ನೆಲ್ಲ ಕಂಫರ್ಟೇಬಲಾಗಿ ಜೋಡಿಸ್ತಾ ಇದ್ದಾಳೆ.